ಅರೆ ಎಚ್ಚರಿಸ್ತಿದ್ರೆ ಸ್ಮೈಲ್ ಕೊಡ್ತೀಯಲ್ಲೇ. ನೀವ್ ಅಬ್ಸರ್ವ್ ಮಾಡಿದ್ರ ಚಿಕ್ಕ ಯಜಮಾನ್ರೆ? ಏನು? ನಾನ್ ಕೊನೆಗೂ ತಾಯಿ ಆಗ್ತಿದ್ದೀನಿ ಅಂತ ಹೇಳಿದಾಗೆಲ್ಲ ನೀವ್ ಸೆಟ್ ಮಾಡ್ಕೋತಿದ್ರಿ. ಅಂತದ್ರಲ್ಲಿ ಇವತ್ತು ನೀವೇ ನನ್ ಹತ್ರ ಬಂದು ನಮ್ ಮಗು ಬಗ್ಗೆ ಕೇರ್ ತಗೋತಾ ಇದ್ದೀರಾ. ಹಲೋ, ನಮ್ ಮಗು ಮುದ್ದು ಕೂಸು ಅಂತ ನಾನೇನ್ ಪ್ರೀತಿಯಿಂದ ಹೇಳಿಲ್ಲ ನಿಂಗೆ. ಎಲ್ಲಿ ನಿನ್ನ ಆರೋಗ್ಯ ಹಾಳಾಗುತ್ತೋ ಅಂತ ಹೇಳ್ತಾ ಇದೀನಿ. ಒಳ್ಳೇದು. ತಗೋ. ಸೀರೆ ತಂದ್ರಾ? ಬೀರುಲಿಡಕ್ಕೆ ಹೊಸದ್ಯಾಕೆ? ಇತ್ತೀಚೆಗೆ ತುಂಬಾ ಜೋಕ್ ಮಾಡ್ತೀರಾ. ಏನಿದು? ಮುದ್ದು ಕೃಷ್ಣ, ನನ್ ಗೋಪಾಲನ್ ವಿಗ್ರಹ ಬೊಂಬೆ ರೂಪದಲ್ಲಿ ಬಂದಿದ್ಯಾ ಮುದ್ದು ಮರಿ? ಹ್ಯಾಪಿನಾ? ತುಂಬಾ ಖುಷಿ ಆಗ್ತಿದೆ ರೀ. ನೀವ್ ತಂದ್ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸಂಜೆ ನಾನೇ ಮಾರ್ಕೆಟ್ಗೆ ಹೋಗೋಣ ಅನ್ಕೊಂಡೆ. ಈ ತರದ್ ಬೊಂಬೆ ಆದ್ರೆ ಓಕೆ, ಆದ್ರೆ ಬಂಗಾರದ ಬೊಂಬೆನೇ ಬೇಕು ಅಂತ ಅತಿ ಆಸೆ ಪಟ್ರೆ ತಂದ್ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸಾಕ್ ಸುಮ್ನೆ ರೀ. ನನ್ನ ಆಸೆ ತೀರ್ಸೋ ಕೃಷ್ಣ ನನ್ ಹತ್ರ ಬಂದ. ಯಾವತ್ತು ತುಳಸಿ ಕಟ್ಟೆ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇರೋ ನೀನು ಸಡನ್ ಆಗಿ ಯಾಕಿಷ್ಟು ಭಕ್ತಿ ತೋರಿಸ್ತಾ ಇದೀಯಾ ಅಂತ. ಇದು ಭಕ್ತಿ ಅಲ್ಲ, ಪ್ರೀತಿ. ನೀನ್ ರಾಧಾ ಅಂತ ಫೀಲ್ ಮಾಡ್ಕೋತಾ ಇದೀಯಾ? ನಾನು ಯಶೋದ. ನಿನಗಿಷ್ಟ ಬಂದಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರು ಪರವಾಗಿಲ್ಲ, ಕಷ್ಟ ಆಗೋ ತರ ಬಿಹೇವ್ ಮಾಡ್ಬೇಡ ಅಷ್ಟೇ. ದೇವ್ರಿಗೇನ್ ಕಷ್ಟ ಆಗುತ್ತೆ? ನೀವ್ ಚೆನ್ನಾಗಿ ಹೇಳ್ತೀರಾ. ನೀನು ಆ ತರದೋಳೆ ಬಿಡು. ಅಬ್ಬಾ ಹೊಗಳ್ಬಿಡ್ರಿ. ನೀನ್ ಹೀಗ ಅರ್ಥ ಮಾಡ್ಕೋತೀಯ ಅಂತಾನೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಪರವಾಗಿಲ್ಲ ಬಿಡ್ರಿ, ನಾನು ನನ್ ಮುದ್ದು ಮರಿ ಜೊತೆ ಮಾತಾಡ್ಕೋತೀನಿ. ಕೃಷ್ಣ, ನನ್ನ ಹತ್ರ ಬಂದ್ಯಾ? ಎಷ್ಟು ಕ್ಯೂಟ್ ಆಗಿದ್ಯಾ. ರತ್ನಶಾಸ್ತ್ರ ಗ್ರಂಥನ ಇಲ್ಲಿ ಪೀಠದ ಮೇಲೆ ಇಟ್ಟಿದ್ಯಾರು? ಯಾರಿಟ್ರೆ ಏನಾಯ್ತು ವಿಕ್ರಾಂತ್? ಒಳ್ಳೇದೇನೋ ನಡೆಯತ್ತೆ ಅನ್ಸುತ್ತೆ. ह्रीं श्रीं क्रीं श्रीं कुबेराय अष्टलक्ष्मी मनुग्रहीधनं पोषय पूर्वय नमः। नागपुत्रस्य ऋणहत् धनप्रदा स्थिरासनं महाकाय सर्वकर्म विरोधकः रक्तमाल्याम्बरधरा सर्पदर्शनकाले वा पूजकाले तस्य विषभयं नास्ति सर्वत्र विजयी भवेत्। ಇಟ್ಸ್ ಎ ವಂಡರ್. ಖಾಲಿ ಹಾಳೆಲಿ ಈಗ ಅಕ್ಷರಗಳು ಕಾಣಿಸ್ತಿದ್ಯಲ್ಲ. ನೈನಿಗೆ ಓದಕ್ಕಾಯ್ತು ವೇಶ್. ನೀನ್ ಓದ್ಯಲ್ಲ, ಅದ್ರ ಅರ್ಥ ಏನಕ್ಕ? ನಂಗೂ ಗೊತ್ತಿಲ್ಲ ಸುಮನಾ. ಅರ್ಥ ಅಂತೂ ಇರುತ್ತಲ್ವಾ? ಅರ್ಥ ಇದ್ದೇ ಇರುತ್ತೆ. ಏನ್ ಹೇಳ್ತೀರಾ ಮಾಮ್? ನನ್ನನ್ನೇನ್ ಕೇಳ್ತೀಯ ವಿಕ್ರಾಂತ್? ಕೃಷ್ಣ ಕಲ್ಲಿನ ಮೇಲೆ ನಯನಿ ರಕ್ತಧಾನಿಗಳು ಬೀಳ್ತಿದ್ದಾಗೆ ಎಲ್ಲ ಮಿರಾಕಲ್ ತರ ಆಗೋಯ್ತು. ನಯನಮ್ಮನ್ ರಕ್ತದಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಅಮ್ಮನವ್ರ ಭಕ್ತೆ ಅಲ್ವಾ ನಮ್ಮಕ್ಕ? ನಮಗ್ ಕಾಣಿಸ್ತಿರೋ ಆತ್ಮಗಳನ್ನೇ ನೋಡ್ಬೇಕಾದ್ರೆ ಅಕ್ಷರನೇ ಇಲ್ದಿದ್ ಬುಕ್ಕಲ್ಲಿ ಅಕ್ಷರ ಓದಿದ್ಲಲ್ಲ. ಶಬಾಸ್ ನಯನಿ, ಈ ವಿಷಯದಲ್ಲಿ ನಿನ್ಗೆ ಸೆಲ್ಯೂಟ್ ಮಾಡ್ಲೇಬೇಕು. ವಲ್ಲಭ, ಸುಮನ ತರಿಸಿರೋ ರತ್ನಶಾಸ್ತ್ರ ಗ್ರಂಥದಲ್ಲಿ ಏನ್ ಬರ್ದಿದೆ ಅಂತ ನಾವು ಓದಿದ್ದಾಯ್ತು. ವಾಟ್ ನೆಕ್ಸ್ಟ್?
ನನ್ಗೇನ್ ಗೊತ್ತಪ್ಪ, ನಾನೇನ್ ಹೀರೋನಾ? ಸ್ಪೈಡರ್ ಮ್ಯಾನ್ ಬ್ಯಾಟ್ ಮ್ಯಾನ್ ಆಗಿದ್ದಿದ್ರೆ ನಮ್ಮನೆ ಬಿಲ್ಡಿಂಗ್ ಇಂದ ಅಕ್ಕದ ಮನೆ ಬಿಲ್ಡಿಂಗ್ ಹಾರ್ತಾ ಇದ್ದೆ. ವಲ್ಲಭ, ಇಲ್ದೇ ಇರತ್ತಾ? ನೀವ್ ಯಾಕೆ ಹೀಗೆ ಕೇಳ್ತಿದ್ದೀರಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಬ್ರು ಮಕ್ಕಳು ತಾಯಿ ನೈನಿ ಅತ್ತಿಗೆಗೆ ನೀನು ಅನ್ಯಾಯ ಮಾಡಬೇಕು ಅಂತ ನೋಡಿದ್ರೆ ನೀನು ಈ ಜನ್ಮದಲ್ಲೇ ತಾಯಿ ಆಗಕ್ಕಾಗಲ್ಲ. ನಾನೇನ್ ಮಾಡ್ದೆ ಅಂತ ನನಗೆ ಹೀಗೆಲ್ಲ ಹೇಳ್ತಿದ್ದೀರಾ? ಗಾನವಿನ ಬೇಕು ಅಂತಾನೆ ಎತ್ಕೊಂಡೆ, ಬೇಕು ಅಂತಾನೆ ನೈನಿ ಅತ್ತಿಗೆಗೆ ಗುದ್ದೆ. ನೀನು ಗಾಯ ಆಗೋ ತರ ಮಾಡ್ದೆ. ನೋಡಿದ್ರಾ? ಎಲ್ರು ಮುಂದೆ ಹೇಳಿದ್ರೆ ನೀನು ವಾದಿಸ್ತೀಯ ಅಂತ ಸೈಲೆಂಟ್ ಆಗಿದ್ದೆ. ರಕ್ತನ ನೋಡಿ ಖುಷಿ ಪಡೋರ್ನ ಸ್ಯಾಡಿಸ್ಟ್ ಅಂತಾರೆ ಕಣೆ. ನನ್ ಮುಖದಲ್ಲಿ ಏನಾದ್ರೂ ಖುಷಿ ತೇಲಾಡ್ತಿತ್ತಾ? ನೀನ್ ಹೇಗೆ ಮಾಡಿದ್ರು ನಿಂದು ಒಂದೇ ಎಕ್ಸ್ಪ್ರೆಷನ್ ಆದ್ರೆ ಯಾಕೆ ಹಾಗೆ ಮಾಡ್ದೆ ಅನ್ನೋದನ್ನ ಹೇಳು. ಕಲ್ಲು ಉರುಳಿದ್ದು, ನೈನಿ ಅದಕ್ಕೆ ಆ ಬುಕ್ನ ಓದಿದ್ದು, ಇದೆಲ್ಲ ಅಲ್ಲಿ ನಮ್ಮೆಲ್ರಿಗೂ ಅದ್ಭುತ ಅಂತ ಅನಿಸ್ತಾ ಇತ್ತು. ಆದ್ರೆ ನನಗೆ ಇಲ್ಲಿ ಬಂದ್ಮೇಲೆ ಅನುಮಾನ ಬರ್ತಾ ಇದೆ. ಇವಾಗ ನನ್ಗೆ ಖುಷಿ ಆಗ್ತಿದೆ ಚಿಕ್ಕ ಯಜಮಾನ್ರೆ. ಯಾಕ್ ಗೊತ್ತಾ? ನನ್ ಗಂಡ ಕನ್ನಡಕ ಹಾಕೊಂಡು ಮೇಲ್ನೋಟ ಕಾಣಿಸಿದ್ರು ಅಮಾಯಕ ಏನಲ್ಲ ಅಂತ. ಹೌದು ಬಿಡಿ, ನಮ್ಮ ಅಕ್ಕಂಗ್ ಹುಟ್ಟಿದ ಮಗು ಗಾನವಿನ ಎತ್ಕೊಂಡು ನನ್ ಮಡ್ಲಲ್ಲಿ ಮಲಗಿಸ್ದಾಗ್ಲೇ ನೀವೆಂತ ಕಿಲಾಡಿ ಅನ್ನೋದು ಅರ್ಥ ಸುಮ್ರಾ? ಆಯ್ತು. ಜಾಸ್ತಿ ಮಾತಾಡದೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನಮ್ಮ ಅಕ್ಕಂಗ್ ಬೆರಳಕ್ ಚುಚ್ಚಿ ಚಾಕು ಆಗಿದ್ರು ಅದ್ರ ಹಿಂದೆ ನಿಮ್ಮಮ್ಮನ್ ತಂತ್ರ ಇದೆ. ಏನ್ ಹಾಗ್ ನೋಡ್ತಿದ್ದೀರಾ? ಅತ್ತೆ ಬಾವ ರತ್ನಶಾಸ್ತ್ರ ಗ್ರಂಥ ಓದೋದಿಕ್ಕೆ ನೀವ್ ರೆಸ್ಪೆಕ್ಟ್ ಕೊಡೋ ನೈನಿ ಅಕ್ಕನಿಗೆ ಮಾತ್ರ ಸಾಧ್ಯ ಅಂತ ನನ್ನ ಹತ್ರ ಹೇಳ್ದಾಗ ಅದ್ ಹೇಗ್ ಸಾಧ್ಯ ಆಗತ್ತೋ ನೋಡೋಣ ಅಂತ ನನ್ಗೂ ಅನ್ನಿಸ್ತು ರೀ. ನೀವ್ ಹೇಳ್ದಂಗೆ ಗಾನವಿ ಮೇಲೆ ನನಗ್ ಪ್ರೀತಿ ಇಲ್ಲ. ಹೇಗಿರತ್ ಹೇಳಿ? ನನಗ್ ಮಗು ಆದ್ರೆ ನನ್ ಮಗುನು ಕೋಟ್ಯಾಧಿಪತಿ ಆಗತ್ತೆ. ಅದಕ್ಕೆ ಓದೋದ್ರಲ್ಲ, ಅದರ ಅರ್ಥ ಏನು? ನನಗ್ ಗೊತ್ತಿಲ್ಲ. ಸುಮನ, ಸುಮ್ನೆ ನಿಜ ಹೇಳು. ನನ್ನ ನೋಡಿದ್ರೆ ಅಷ್ಟು ಓದ್ಕೊಂಡಿದೀನಿ ಅಂತ ಅನ್ಸತ್ತಾ? ನೀವೇ ನಿಜ ಹೇಳಿ. ಅಂಥದ್ರಲ್ಲಿ ಆ ಮಂತ್ರಗಳು ನಂಗೆ ಅರ್ಥ ಆಗತ್ತೆ ಅಂತ ನೀವ್ ಅಂದ್ಕೊಳ್ಳೋದು ಕಾಮಿಡಿ ತರ ಅನ್ಸತ್ತೆ. ಏನೋ ಮಾಡ್ತಿದ್ರ ಕಣೆ. ನಿನ್ನ, ನಮ್ಮ ಮಾಮ್ನ, ನಮ್ಮ ಅಣ್ಣನ್ನ ನಂಬಕ್ಕಾಗಲ್ಲ. ಏನ್ ಮಾಡಿದ್ರು ನಿಮ್ ಒಳ್ಳೇದಿಕ್ಕೆ ಅಂತಾನೆ ಅಂದ್ಕೊಳ್ಳಿ. ನನ್ನಿಂದ ಬೆನಿಫಿಟ್ ಆದ್ರೆ ನನ್ ಗಂಡಂಗ್ ಒಳ್ಳೇದಾಗತ್ತೆ ಅಂದ್ಕೋತೀನಿ. ನಿಮ್ಮಮ್ಮ ನೋಡಿದ್ರೆ ನನ್ನ ಮಗ ಸುಖವಾಗಿದ್ದಾನೆ ಅನ್ಕೋತಾರೆ. ಏನಂತೀರಾ? ಛೇ, ನೈನಿಗೆ ಅದ್ರಲ್ಲಿ ಏನಿದೆ ಅಂತ ಅರ್ಥ ಆಗಿಲ್ಲ ಅಂದ್ರೆ ನಮ್ಗೆ ಹೇಗೆ ಅರ್ಥ ಆಗತ್ತೆ ಸ್ವಾಮಿ? ಅದಕ್ಕೆ ನಿಮ್ ಹತ್ರ ಬಂದ್ವಿ. ಸಾಧಿಸ್ಬಿಟ್ರಿ. ಇನ್ನು ನಮ್ ಕೈಗೇನು ಸಿಕ್ಕಿಲ್ಲ ಸ್ವಾಮಿ. ಸ್ವಲ್ಪ ಸುಮ್ನಿರೋ. ಅಖಂಡ ಸ್ವಾಮಿ, ನೀವ್ ಹೇಳ್ದ ಹಾಗೆ ಮಾಡಿದ್ವಿ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀವಿ. ಹಾ, ನೈನಿ ರಕ್ತದ ಹನಿ ಮಾತ್ರ ಸುರ್ಸುದ್ಲು. ಒಂದ್ ವೇಳೆ ನಮ್ಮ ಮಾಮ್ ಆಗಿದ್ರೆ ಒಂದೇ ಸಲ ಕೈನ ಕತ್ತರಿಸ್ಕೊಂಡು ಏಯ್, ನಿನ್ 2 ಕಾಲ್ ಕತ್ತರಿಸಿ ಕೃಷ್ಣ ಕಲ್ಲಿಗೆ ನೈವೇದ್ಯ ಮಾಡ್ತೀನಿ. ಬಾಯಿ ಮುಚ್ಕೊಂಡು ನಿಂತ್ರೆ ಸರಿ. ನೀವ್ ಹೇಳಿ ಸ್ವಾಮಿ. ನಾಗಪುತ್ರಶ್ಚ ಋಣಹರ್ತಾಃ ಧನಪ್ರದ. ಇವನ್ಗೂ ಅರ್ಥ ಆಗ್ತಿಲ್ವಾ ಹೇಗೆ? ಅರ್ಥ ಮಾಡ್ಕೋಬೇಕಾಗಿರೋದು ನೀನ್ ಕಣೋ ಮೂರ್ಖ. ನಾನ್ ಹೇಳಿದ್ ನಿಮ್ಗೆ ಕೇಳಿಸ್ತಾ? ನಾನೇನು ಹೇಳಿಲ್ಲ ಮಾಮ್. ಸ್ವಾಮಿ, ಅಲ್ಪ ಬುದ್ಧಿ ಇವನಿಗೆ, ಕ್ಷಮಿಸ್ಬಿಡಿ. ಮಹಾಪ್ರಸಾದ ಅಂತ 2 ಮಾತು ಹೇಳಿ ಸ್ವಾಮಿ. ಕೃಷ್ಣ ಕಲ್ಲನ್ನ ಹೇಗೆ 2 ತುಂಡು ಮಾಡಬೇಕು ಅಂತ
ರತ್ನಶಾಸ್ತ್ರ ಗ್ರಂಥ ಹೇಳಿದೆ ತಿಲೋತ್ತಮ. ಹೇಗ್ ಮಾಡ್ಬೇಕು ಅಂತೀರಾ? ಡ್ರಿಲ್ಲಿಂಗ್ ಮಿಷಿನ್ ತರ್ಬೇಕಾ ಇಲ್ಲ ಸುತ್ಕೆಲ್ ಹೊಡೆದ್ರೆ ಸಾಕಾ? ಅದ್ಯಾವುದು ಕಲ್ಲಲ್ಲಿರೋ ಬಂಗಾರನ ತೋರ್ಸಲ್ಲ ಕಣೋ. ನಿನ್ ದೃಷ್ಟಿಯಿಂದಾನೆ ಅದನ್ನ ಒಡೆದು ಹಾಕ್ಬೇಕು. ಕಣ್ಣು ನೋಡ್ತಲೇ ಹೊಡೆದಾಕೋದಕ್ಕೆ ನಾನೇನ್ ಸಿನಿಮಾ ಇರೋನ ಸ್ವಾಮಿ? ಏಯ್, ನಿನ್ಗೇನು ಗೊತ್ತಾಗಲ್ಲ, ಸುಮ್ನಿರು. ಅಖಂಡ ಸ್ವಾಮಿ, ನೀವೇ ಬಿಡಿಸಿ ಹೇಳ್ಬೇಕು. ವೇಷ ಧರಿಸ್ಬೇಕು. ವೇಷನಾ? ಕಳ್ಳರು ವೇಷ ಹಾಕೋದ್ರಲ್ಲಿ ನಾವು ಎಕ್ಸ್ಪರ್ಟ್ಸ್, ಗೊತ್ತಾ ಸ್ವಾಮಿ? ಆ ತ್ರಿಶೂಲನ ಈ ಕಡೆ ಕೊಡಿ ಸ್ವಾಮಿ, ಚುಚ್ಚಿ ಸಾಯಿಸ್ತೀನಿ ಇವ್ನ. ಸರಿ ಬಿಡಿ ಮ್ಯಾಮ್, ನಾನೇನು ಮಾತಾಡಲ್ಲ. ನೀವೇನೆ ಎಲ್ಲ ವಿವರವಾಗಿ ತಿಳ್ಕೊಳ್ಳಿ. ಸ್ವಾಮಿ, ಏನ್ ವೇಷ? ಕಾಲಿಗೆ ನಾಯಿ ಮರಿ ಅಡ್ಡ ಬಂತೇನೋ ಅನ್ಕೊಂಡೆ. ನನಗೆ ನಾಯಿ ಮರಿ ಅಂತೇನೆ? ಅಯ್ಯೋ, ಫೀಲ್ ಆಗ್ಬೇಡ್ರಿ, ನಿಮ್ಮನ್ನ ನನ್ ಮುದ್ದು ಮರಿ ಅಂತ ಹೇಳ್ತಿದ್ದೀನಿ. ಹಾಗಂದ್ರೆ ಓಕೆ. ಸರಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಏನ್ ಚಿಕ್ಕಮ್ಮ ಅರ್ಜೆಂಟ್ ಅಲ್ಲಿದ್ದೀರಾ? ಏನಿಲ್ಲ ನೈನಿ, ಕೆಲ್ಸ ಇಲ್ದಿರೋ ಪಂಕಜಂಗೆ ಒಗ್ಗರಣೆ ಡಬ್ಬಿಲಿ ಎಷ್ಟು ಸಾಸಿವೆ ಇದೆ ಏನ್ಸ್ ಹೇಳು ಅನ್ನೋ ಹಾಗೆ ತಿಲೋತ್ತಮ್ಮ ಅತ್ತಿಗೆ ನನ್ಗೆ ಕೆಲ್ಸ ಹೇಳಿದ್ದಾರೆ. ಯಾವ ಕೆಲ್ಸ ಹೇಳಿದ್ದಾರೆ? ದೇವ್ರ ಮನೇಲಿ ಕಾರ್ತಿಕೇಯ ಸ್ವಾಮಿ ವಿಗ್ರಹ ಎದುರುಗಡೆ ಇಟ್ಟಿರೋ ಬಟ್ಲುಗಳನ್ನ ತಗೊಂಡ್ ಬಾ ಅಂದ್ರು. ಯಾರು ತರಿಸಿದ ಬಟ್ಲು ನೋಡೋಣ ಇರೋ. ಅಯ್ಯೋ, ಪುಂಗಿ ಹೌದಲ್ವಾ? ಇದ್ಯಾಕೆ ಊದಕ್ಕೆ ಮಾವ? ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಭಾವ? ಅಯ್ಯೋ ಕೇಳ್ಬಿಟ್ಯಾ? ಅಂದ್ರಿನ ಕೆಲ್ಸ ಆದಾಗೇನೆ. ಅಷ್ಟಕ್ಕೂ ಯಾಕೆ ಅಂತ ಹೇಳ್ಬೇಕಲ್ವೇನೋ? ಹೇಳಿದ್ರೆ ಹೇಗ್ರೆ ಡ್ಯಾನ್ಸ್ ಮಾಡ್ತೀರಾ? ಪ್ಲೀಸ್ ಹೇಳ್ತೀಯ ಬಲಬ? ಹೇಳ್ಬಿಡ್ತೀನಿ, ಹೇಳ್ತಾ ಇದ್ದೀನಿ. ಅಯ್ಯೋ ಹೇಳು. ನೈನಿ ಅವ್ರ ಅಮ್ಮ ಹೇಳಿದ ರಹಸ್ಯನ ಬೇತ್ಸೋದಕ್ಕೆ. ನಮ್ಮಮ್ಮ ಏನ್ ಹೇಳಿದ್ರು? ಅವಾಗ್ಲೇ ಮರ್ತೋದ್ಯಾ ನೈನಿ? ಆ ಕಲ್ಲಲ್ಲಿ ಬಂಗಾರ ಇದೆ ಅಂತ ಹೇಳಿದ್ರಲ್ಲ ಶ್ಯಾಮ್ಲಾ ಆಂಟಿ. ಹೌದು. ನಾನು ನಮ್ಮ ಮಾಮು ಇಬ್ರು ಸೇರ್ಕೊಂಡು ಆ ಕಲ್ಲನ್ನ ಒಡೆದಾಕೋದಕ್ಕೆ ಪಕ್ಕ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ಹಾ, ಬಲಬ ಅದನ್ನ ಮುರಿಯಕ್ ನೋಡಿದ್ರೆ ಹಾವು ಬಂದು ಕಚ್ಚೋದಿಲ್ವಾ? ಬರ್ಲಿ ಬಿಡಿ ಮಾವ. ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟಿಯಲ್ಲೋ. ಅದೇ ನಾಯಿ ಮರಿನಾ ಬಂದು ನೆಕ್ಕೊಂಡು ಹೋಗೋದಿಕ್ಕೆ? ಕಚ್ಚಿದ್ರೆ ನೇರ ಕೈಲಾಸಕ್ಕೆ. ಮೋಕ್ಷ ಯಾರಿಗ್ ಬರುತ್ತೆ ಅಂತ ನೋಡ್ಬೇಕು. ಅದೃಷ್ಟವಂತರು. ಈಗ ಬಂಗಾರ ಪಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿದೆ? ಕಷ್ಟಗಳನ್ನ ಈ ಪುಂಗಿ ಉದೇ ಆಹ್ವಾನ ಮಾಡ್ದಂಗಾಗತ್ತೆ ಭಾವ. ಇದಕ್ ನಾನ್ ಖಂಡಿತ ಒಪ್ಕೊಳ್ಳಲ್ಲ. ನಿನ್ ಉಪದೇಶ ಯಾರ್ಗಮ್ಮ ಬೇಕು ನೈನಿ? ನಮ್ಗೆ ಬಂಗಾರ ಬೇಕು. ಬಂಗಾರದಂತ ಅವಕಾಶನ ಮಿಸ್ ಮಾಡ್ಕೊಳಲ್ಲ. ಇವಾಗ್ಲೇ ಹೋಗಿ ಗೆಟಪ್ ಬದಲಾಯಿಸ್ಕೊಂಡ್ ಬರ್ತೀನಿ. ಅತ್ತೆ, ಆ ಕವರ್ ನಿಲ್ಕೊಡಿ, ಮಾಮ್ ರೆಡಿ ಆಗ್ಬೇಕು. ಬಾವಾ, ಆ ಧೈರ್ಯದ ಮೇಲೆ ನಾನು ನಿಮ್ಗೆ ಸಹಾಯ ಮಾಡ್ತಿದ್ದೀನಿ ಅತ್ತೆ. ಒಳ್ಳೇದು, ಆ ಕೆಲ್ಸ ನೀನ್ ಮಾಡು. ಸರಿ ಅತ್ತೆ. ಮಾಮ್, ಎಲ್ಲಾರ್ಗೂ ವಿಚಾರ ಗೊತ್ತಾದ್ಮೇಲೆ ತಲೆನ ಉಪಯೋಗಿಸಿ ಬಂಗಾರ ಹೊರಗೆ ಬಂದ ತಕ್ಷಣ ಅವರೆಲ್ಲರೂ ಕೈ ಹಾಕ್ಬಿಟ್ರೆ? ಏಯ್, ಯಾರಾದ್ರೂ ಕೈ ಮುಂದೆ ಚಾಚಿದ್ರೆ ಅವ್ರ ಕೈಯನ್ನ ಹಾವು ಕಚ್ಚೋ ತರ ಮಾಡ್ಬೇಕು. ಒಬ್ರಿಗೆ ಕಚ್ಚಿದ್ರೆ ಸಾಕು, ನಮ್ ತಂಟೆಗೆ ಯಾರೂ ಬರಲ್ಲ. ಓ, ಹಾಗ ಐಡಿಯಾ ಚೆನ್ನಾಗಿದೆ ಮಾಮ್. ಸ್ವಾಮಿಗಳು ಹೇಳಿರೋ ಮಂತ್ರ ನೆನ್ಪಿದ್ಯಲ್ಲ? ಯಾರನ್ನೇನ್ ಕೇಳ್ತಿದ್ದೀರ ಮಾಮ್? ಹಾ, ನಿನಗ್ ನೆನ್ಪಿಲ್ಲ ಅಂತ ಅರ್ಥ ಆಯ್ತು ಬಿಡು. ನಾನೇ ಹೇಳ್ತೀನಿ. ನೀನಂತೂ ಉಸಿರು ಬಿಡದೇನೆ ಪುಂಗಿ ಊದ್ಬೇಕು. ಕಲ್ಲು ಒಡೆಯೋವರೆಗೂ ನಿಲ್ಲಿಸಬಾರ್ದು.
ನೀವು ನೋಡ್ತೀರಿ ಮಾಮ್ ಹೇಗ್ ಓದ್ತೀನಿದ್ನ. ಬೇಕಾದ್ರೂ ಮಾಡ್ಕೋ, ಹಾವು ಬರೋ ಟೈಮ್ಗೆ ನನ್ನ ಹೆಂಡತಿ ನನ್ನ ಎತ್ಕೋತಾಳೆ. ಸುತ್ಗೆ ಅವಶ್ಯಕತೆ ಇಲ್ಲ. ಮತ್ತೆ ಹೇಗ್ ಹೊಡಿತೀರಾ? ನಾನು ಪುಂಗಿ ಓದ್ತೀನಿ. ನಮ್ಮತ್ತೆ ನಾಗಿನಿ ಡ್ಯಾನ್ಸ್ ಮಾಡ್ತಾರಾ ಪೇ ಅಂತ? ಏಯ್, ಇವಳನ್ನ ಆಚೆ ಕಳ್ಸೋ. ಹ, ಅಯ್ಯೋ ಬೇಡ, ಹಾವು ಬಂದ್ರೆ ಕಷ್ಟ ಆಗುತ್ತೆ. ಅತ್ತೆ, ಇದ್ರಲ್ಲಿ ಬಂಗಾರ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ನಮ್ಮಮ್ಮ ಕೂಡ ನಮ್ ತಾತ ಹೇಳಿದ ಮಾತನ್ನ ಹೇಳಿದ್ರೆ ಹೊರತು ಯಾರು ಅದು ನೋಡಿಲ್ಲ. ಈಗ ನಾವು ನೋಡೋಣ. ಹಾವನ್ನ ಬಂಗಾರನ ಪ್ರಾಣಕ್ಕಪಾಯ ಅಂತ ನೈನಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇದ್ರಲ್ಲಿ ಬಂಗಾರ ಇದೆಯೋ ಇಲ್ವೋ ಅಂತ ಡೌಟ್ ಪಡೋ ನಿನ್ ಹೆಂಡತಿ ಖಂಡಿತ ಹಾವು ಬರುತ್ತೆ ಅಂತ ನಂಬ್ತಾಳಲ್ವಾ? ಅಂದ್ರೆ ಹಾವು ಬಂದು ನಿನ್ನೋ ನೈನಿನೋ ಇಲ್ಲ ಅಂತಂದ್ರೆ ಬೇರೆ ಯಾರನ್ನಾದ್ರೂ ಕಚ್ಚುತ್ತೆ ಅಂತ ನೀವು ಭಯಪಟ್ಟು ನಮಗ್ ಬರೋ ಲಾಭನ ಬಿಟ್ಕೊಡಿ ಅಂತ ಹೇಳಿ ಬಿಟ್ಟಿ ಸಲಹೆ ಕೊಡ್ತಾ ಇದ್ದೀರಾ? ಅದ್ಗೆ ಮತ್ ಕೇಳುತ್ತೆ. ಹಣೆಲ್ ಬರ್ದಿರೋ ಹಾಗೆ ಆಗತ್ತೆ. ಕಚ್ಬೇಕು ಅಂತ ಬರ್ದಿದ್ರೆ ನಮ್ಮ ಅಕ್ಕ ಅಲ್ಲ, ದೇವ್ರೆ ಇಳಿದ್ ಬಂದ್ ಹೇಳಿದ್ರು ಅವ್ರ ಮಾತು ಕೇಳಲ್ಲ. ರೆಡಿ ರೆಡಿ ರೆಡಿ. ಅಷ್ಟಕ್ಕೂ ಪ್ರಾಸೆಸ್ ಏನು? ಇದ್ರ ಸುತ್ತ ಸುತ್ತಾಡ್ತಾ ನಮ್ಮ ಮಾಮು ಮಂತ್ರ ಹೇಳ್ತಾರೆ. ನಾನು ಈ ಪುಂಗಿನ ಓದ್ತೀನಿ. ಕೃಷ್ಣ ಕಲ್ಲು ಚೂರಾಗಿ ಒಳಗಡೆ ಇರೋ ಬಂಗಾರ ಹೊರಗೆ ಬರುತ್ತೆ. ಕಣ್ ದೃಷ್ಟಿಯಿಂದ ಹೊಡೆದಾಕ್ತೀರಾ? ಎಸ್. ಒಡೆದ್ರು ಒಡೆದು ಹೋಗ್ಬೋದು. ನಮ್ಮ ಅತ್ತೆ ಕಣ್ಣೇನ್ ಸಾಮಾನ್ಯದ ಕಣ್ಣ ಚಿಕ್ಕಪ್ಪ? ನರದೃಷ್ಟಿಗೆ ಈ ಭೂಮಿನೇ ಬಿರುಕ್ ಬಿಡುತ್ತೆ ಅಂತ ಹೇಳ್ತಾರೆ. ಈ ಕೃಷ್ಣ ಕಲ್ಲು ಒಡಿಯಲ್ವಾ ಚಿಕ್ಕಪ್ಪ? ಡ್ರಿಲ್ಲಿಂಗ್ ಮಿಷಿನ್ ಅಲ್ಲೇ ಸುಮ್ಮಿ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ, ಇನ್ನು ಮಂತ್ರಕ್ಕೆ ಮಾವಿನಕಾಯಿ ಬೀಳತ್ತಾ? ಅವ್ರವ್ರ ನಂಬಿಕೆ ಅವ್ರವ್ರಿಗೆ ದುರಂದರ. ನಿಜವಾಗ್ಲೂ ಆತರ ಆದ್ರೆ ಪವಾಡ ಅಂತಾನೆ ಅನ್ಕೋಬೇಕು. ವಲ್ಲಭ, ಧನ ಯಕ್ಷಿಣಿ ದಿವ್ಯ ಮುಹೂರ್ತ ಶುರುವಾಗಿದೆ. ಪುಂಗಿ ಓದು. ರೆಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ನಾಗರಾಣಿಯಾಗಿ ಬಂದು ನಿಮ್ಮನ್ನ ಪೂಜಿಸ್ತಾ ಇದ್ದೀನಿ ಕುಬೇರ. ಓಂ ಹ್ರೀಂ ಶ್ರೀಂ ಹೈಮಾವತೇಶ್ವರಿ ಹ್ರೀಂ ಸ್ವಾಹ. ಯಕ್ಷಿಣಿ ದೇವಿ, ಗುಪ್ತವಾಗಿರೋ ಕನಕನ ಕಾಣಿಸೋ ಥರ ಮಾಡು. ನಾಗರಾಜ, ನನ್ನ ಗಂಡ ಅಮಾಯಕ, ಅವ್ರನ್ನ ಕಚ್ಚೋದಕ್ಕೆ ಬರ್ತಿದ್ಯಾ? ನನ್ನ ಮೇಲಿನ ಗೌರವಕ್ಕೆ ಗೀಟನ್ ಆ ಕಡೆ ಇದೆಯಾ? ಹೊರಟೋಗು, ಆದಷ್ಟು ಬೇಗ ಹೊರಟೋಗು ನಾಗರಾಜ. ಯಾರಿಗೂ ಅಪಾಯ ಮಾಡ್ದಂಗೆ ಹೊರಟೋಗು. ನಾನ್ ಆ ಥರ ಹೇಳಿದ್ನಾ? ಓಂ ಮಾತ್ರೇಯ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ. 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 ಬನ್ನಿ ಕೂತ್ಕೊಳ್ಳಿ. ಹೇ ಗಾಯತ್ರಿ, ನಮಸ್ಕಾರ ಮಾಡು. ಪ್ರಜೆಗಳೇ ಅವಳಿಗೆ ನಮಸ್ಕಾರ ಮಾಡೋಷ್ಟು ಎತ್ತರಕ್ಕೆ ಬೆಳೀತಾಳೆ ಗಾಯತ್ರಿ. ಹೊಟ್ಟೆಲ್ ಹುಟ್ಟಿರೋ ಗಾನವಿಗೆ ಆಶೀರ್ವಾದ ಮಾಡ್ದೆ. ಹೊಟ್ಟೆ ತುಂಬಾ ಹಾಲು ಕುಡಿಯುವಂತ ಗಾಯತ್ರಿನ ದೊಡ್ಡ ಸ್ಥಾನಕ್ಕೆ ಬರ್ತಾಳೆ ಅಂತಿದ್ದಾರೆ ನಮ್ ಗುರುಗಳು. ರಕ್ತ ಸಂಬಂಧಕ್ಕಿಂತ
ಯುಕ್ತಿ ಸಂಬಂಧನೇ ಲಾಭ ಕೊಡೋದು ವಲ್ಲಭ. ಅರ್ಥ ಆಗ್ಲಿಲ್ಲ. ಸ್ವಲ್ಪ ತಲೆಯಲ್ಲಿ ಬುದ್ಧಿನೂ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಓ, ಆ ಮಗುಗೆ ಮಾತ್ ಬರೋಕ್ಕಿಂತ ಮುಂಚೆ ಬುದ್ಧಿ ಬಂದಿದೆ. ಇಲ್ಲ ಅಂದ್ರೆ ಕೋಟ್ಯಾಧಿಪತಿಗಳ ಮನೆಗೆ ಯಾಕೆ ಬರುತ್ತೆ? ಅಂದ್ರೆ ಏನಕ್ಕ ನಿನ್ ಉದ್ದೇಶ? ಮಗು ಇದನ್ನ ಅನ್ಭವ್ಸಕ್ ಬಂತು ಅಂತಾನ? ಚಿಕ್ಕಪ್ಪ, ಹಾಲ್ ಕುಡಿಯೋ ಹಸಿಗೂಸಿನ ಬಗ್ಗೆ ಹಾಗೆಲ್ಲ ಮಾತಾಡ್ತಾರಾ? ಅಯ್ಯೋ, ನಾನು ಆತರ ಹೇಳಿಲ್ಲಮ್ಮ. ಅವ್ರ ಉದ್ದೇಶ ಏನು ಅಂತ ಹೇಳಿದೆ. ಈಗಷ್ಟೇ ಇಡ್ಲಿ ಆಪಲ್ ತಿನ್ನಕ್ಕೆ ಶುರು ಮಾಡಿದ್ದೆ. ನನ್ ಮಗು ಹುಟ್ಟೋ ಅಷ್ಟ್ರಲ್ಲಿ ಇನ್ನೂ ಏನೇನ್ ತಿನ್ನತ್ತೋ. ಈಗ ಸುಮ್ಮನಿರ್ತೀಯಾ? ಯಾಕೆ ಇಷ್ಟು ಚೀಪ್ ಆಗಾಡ್ತಿದ್ಯಾ? ಚಿಕ್ಕ ಮಕ್ಕಳು ತಿನ್ನೋದು ಕುಡಿಯೋದನ್ನೆಲ್ಲ ಲೆಕ್ಕ ಹಾಕ್ತಾರೇನೆ. ಕರಗದೇ ಇರೋಷ್ಟು ಆಸ್ತಿ ಇದ್ದು ಹೀಗ್ ಕೈ ಹಿಂಡ್ಕೋಬಾರ್ದು. ನಮ್ಮ ಹೆಸರಲ್ಲಿ ಆಸ್ತಿ ಇಲ್ಲ ಗುರುಗಳೇ, ಎಲ್ಲ ಹೆಣ್ಮಕ್ಳು ಆಡಳಿತ. ಆ ಮಾತಿಗೆ ಬಂದ್ರೆ ನಿಮ್ಮಮ್ಮ ಕೂಡ ಪಾಲಿಸ್ತಾಳೆ ತಾನೆ? ಹಾ, ಅವ್ರ ಹಾಗೆಲ್ಲ ಪಾಲ್ಸಲ್ಲ. ಪೆದ್ದ ನನ್ ಮಗನೇ. ಗುರುಗಳು ಹೇಳ್ತಿರೋದೇ ಒಂದು, ನಿನಗೆ ಅರ್ಥ ಆಗೋದು ಇನ್ನೊಂದು. ನಿನಗಿದೆಲ್ಲ ಗೊತ್ತಾಗಲ್ಲ. ಛೇ, ಪಾಲ್ಸೋದಕ್ಕೆ ನಮ್ಮ ಅತ್ತಿಗೆ ಹತ್ರ ಏನಿದೆ ಸ್ವಾಮಿ? ಹಿಂತಿರುಗ್ ನೋಡಿದ್ರು ಯಾರೂ ಇಲ್ಲ. ಇದೇ ದುರಂದರ. ತಿಲೋತ್ತಮ ಸೆರಗಿಗೆ ಸುತ್ಕೊಂಡು ಹಿಂದೆ ಹಾಕೊಂಡಿದ್ದಾಳಲ್ಲ. ಸೆರಗಲ್ಲಿ ಏನ್ ಕಟ್ಕೊಂಡಿದ್ದೀರಾ ಅತ್ತೆ? ತೋರ್ಸಿ ಅತ್ತೆ. ಎಲ್ಲಿ ನಾನ್ ನೋಡ್ತೀನಿ, ಕೊಡಿ. ಸುಮ್ನಿರಿ. ನಾನೇ ತೋರಿಸ್ತೀನಿ ರೀ. ಬರ್ಲಿಲ್ಲ ಸ್ವಾಮಿ. ಬಂದಿತ್ತು. ಯಾವಾಗಮ್ಮ? ನಾನ್ ಹಾಕಿರೋ ಗೀಟ್ ದಾಟಿ ಒಳಗ್ ಬರಕ್ಕಾಗ್ದೆ ನಾಗರಾಜ ವಾಪಸ್ ಹೊಟ್ಟೋದ. ಹೋಗ್ಲಿ ಬಿಡಕ್ಕ. ಒಟ್ನಲ್ಲಿ ಸರ್ಪ ದೋಷ ಅಂತೂ ಹೋಯ್ತಲ್ಲ. ಹೋಗಿಲ್ಲ. ಯಾರನ್ನಾದ್ರೂ ಕಚ್ಚಕ್ಕೆ ಮತ್ತೆ ಬರ್ತಾರ ಸ್ವಾಮೀಜಿ? ಅಯ್ಯೋ ದೇವ್ರೆ, ಮೈ ಮರ್ತು ಮಲ್ಗಿದ್ದಾಗ ಬಂದು ಹೆಬ್ಬೆಟ್ನ ಚಪ್ಪರ್ಸ್ಕೊಂಡ್ ಹೋದ್ರೆ ಆಗೇನ್ ಮಾಡೋದು? ಹಾವಿಗೆ ಸೇಡಿರುತ್ತೆ ಅಂತಾರೆ. ಇವತ್ತು ಅದ್ರ ಟಾರ್ಗೆಟ್ ಏನಾದ್ರು ಮಿಸ್ ಆದ್ರೆ ಅದು ಪ್ರಯತ್ನ ಬಿಡಲ್ಲ. ಅದನ್ನ ನಾವು ಕೇಳೇ ಇರ್ತೀವಿ. ಎಷ್ಟೇ ಜನ್ಮ ಎತ್ತಿದ್ರು ಅದು ಪ್ರತೀಕಾರ ತೀರಿಸ್ಕೊಳ್ದೇನೆ ಸುಮ್ಮನಾಗಲ್ಲ ಅಂತ. ಸೊ ಪ್ರಿಪೇರ್ ಆಗಿರ್ಬೇಕು. ಗುರುಗಳೇ, ಒಂದು ಧರ್ಮ ಸಂದೇಹ ಕೇಳಬಹುದು. ಕೃಷ್ಣ ಕಲ್ಲು ಚೂರಾಗೋ ಹಾಗೆ ಮಾಡಿರೋ ನನ್ನನ್ನೇ ಕಚ್ಚುತ್ತಾ? ಪುಂಗಿ ಊದದ್ನಲ್ಲ, ನನಗೂ ಕಚ್ಚುತ್ತಾ? ನಿಮ್ಮಿಬ್ರಲ್ಲಿ ಯಾರನ್ನು ಕಚ್ಚೋದಿಲ್ಲ. ಅಮ್ಮ, ಬದುಕಿಸ್ಬಿಟ್ರಿ. ಅದ್ ಕಚ್ಚಿದ ಮೇಲೆ ಹೇಗೆ ಉಳಿಸ್ಕೋಬೇಕು ಸ್ವಾಮೀಜಿ? ಯಾಕಷ್ಟ್ ಹೆದರ್ಕೋತಿದ್ಯಾ? ಆಗ್ ನೋಡ್ಕೊಂಡ್ರೆ ಆಯ್ತು. ನಿನ್ನಷ್ಟು ಈಸಿಯಾಗಿ ನಂಗ್ ತಗೊಳಕ್ಕಾಗಲ್ವೇ ಸುಮ್ಮಿ? ವಲ್ಲಭು ಅತಿಗೆ ಇಬ್ಬರನ್ನ ಬಿಟ್ಟು ಇನ್ ಮಿಕ್ದವ್ರಲ್ಲಿ ಯಾರನ್ ಕಚ್ಚುತ್ತೋ ಗೊತ್ತಿಲ್ಲ. ಎಲ್ಲ ತಿಳಿದವರು ಗುರುಗಳೇ, ಬಲಿಯಾಗವ್ರ ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಸಾವು ಚೆನ್ನಾಗಿರೋದಿಲ್ಲ ಮಾವ. ಹಾಗ್ ಮಾತಾಡ್ಬೇಡಿ ಯಜಮಾನ್ರೆ. ಆ
ಅಪಾಯನ ತಡೆಯೋ ಪ್ರಯತ್ನ ಮಾಡೋಣ. ನಾಗರಹಾವನ್ ಬೇಕಾದ್ರೆ ತಡಿಬಹುದು, ಆದ್ರೆ ಕಾಳಿಂಗ ಸರ್ಪನ ತಡಿಯೋಕ್ಕಾಗಲ್ಲ ನಯನಿ. ಮಾಮ್, ಹಾವು. ಮಾಮ್, ಹಾವಿಲ್ಲ ಮಾಮ್. ಏಯ್ ಅದ್ರ ಪೊರೆ ಕಣೋ. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ನಮ್ಮ. ನಿನ್ ತಂಗಿನೂ ಜೊತೆಲಿ ಕರ್ಕೊಂಡ್ ಬಾ ಅಂತ ನಾನು ಹೇಳಿಲ್ಲ. ಸೀಕ್ರೆಟ್ಸ್ ಏನಿರುತ್ತೆ ಮಾವ? ನೀವ್ ಶಿವ ಆಗಿದ್ರೆ ನಮ್ ಅಕ್ಕ ತಂಗಿರ್ನ ನಿಮ್ 3 ಕಣ್ಣು ಅಂತಿರ್ತಿರಲ್ಲ. ಹಾಗನ್ಕೊಳಕ್ ಹೋದ್ರೆ 3ನೇ ಕಣ್ಣು ನೈನೇನಮ್ಮ. ಯಾರಿಲ್ಲ ಅಂದಿದ್ದು? ಸುಮ್ಮನ ಜಾಸ್ತಿ ಮಾತಾಡ್ಬೇಡ. ಮಾವ, ಪರವಾಗಿಲ್ಲ ಹೇಳಿ. ಅದೇನಮ್ಮ, ದೊಡ್ಡ ಬಟ್ಟಮ್ಮ ಕಾಣಿಸಿದ್ಲು ಅಂತ ವಿಶಾಲ್ ಹತ್ರ ಹೇಳಿದ್ಯಂತಲ್ಲ. ಸತ್ತವ್ರ ಆತ್ಮ ನೋಡಿದ್ಲು ನಮ್ಮ ಅಕ್ಕ. ಮತ್ತೆ ದೆವ್ವ ಆತ್ಮ ಅಂತ ಚರ್ಚೆ ಶುರು ಮಾಡಿದ್ದಾರೆ ವಿಶಾಲು. ಮಾವ, ಭಯ ಪಡೋ ಅವಶ್ಯಕತೆ ಇಲ್ಲ. ನನ್ನ ಹೆಂಡತಿ ನೋಡಿದ್ಮೇಲೆನೂ ನೀವು ಆರಾಮಾಗೇ ಇದ್ದೀರಾ. ಇನ್ಯಾವ ದೆವ್ವ ಬಂದು ನಿಮ್ಮನ್ನ ಹೆದರ್ಸುತ್ತೆ ಮಾವ? ಜೋಕ್ ಏನೋ ಚೆನ್ನಾಗಿದೆ, ಆದ್ರೆ ನನಗ್ ನಗು ಬರ್ಲಿಲ್ಲ. ನಗೋದಕ್ಕೆ ಕಾರಣ ಬೇಕಲ್ಲ ಸುಮ್ಮನೆ. ರಹಸ್ಯ ತಿಳ್ಕೊಳ್ಳೋದು ಕೂಡ ಆಟವಾಗೇ ಇರುತ್ತೆ. ಮುಖಕ್ಕೆ ಸೆರಗಿಯಾಗಿ ಅಡ್ಡ ಇಟ್ಕೊಂಡಿದ್ದೀರ ಚಿಕ್ಕಮ್ಮ. ಅಮ್ಮ ತಾಯಿ, ನಮ್ಮಣ್ಣ ಗಾಯತ್ರಿ ಅದಕ್ಕೆ ಬದುಕಿದ್ದಾಗ ಹ್ಯಾಂಡಲ್ ಮಾಡಿದ ಫೈಲ್ನ ತಗೊಂಡ್ ಬಾ ಅಂತ ಹೇಳ್ದ. ವಿಕಿ, ಈ ಫೈಲ್ನ ಒಂದ್ಸಲ ಜಾಡ್ಸು. ಧೂಳು ಹೊಡೆದಾಗ ಇಲ್ಲಿರೋರು ಯಾರಿಗೂ
ಕೆಂಬಲಿಲ್ಲ ಆದ್ರೆ ಹೊರಗಿಂದ ಬಂದ ತಿಲೋತ್ತಮ ಮತ್ತೆ ವಲ್ಲಭಗೆ ನೆತ್ತಿಗೆ ಹತ್ತಿತು ಅನ್ಸುತ್ತೆ. ಎಷ್ಟು ದಿನ ಆಯ್ತು ರೀ ಆ ಫೈಲ್ ತೆಗ್ದು? 33 ವರ್ಷ ಆಯ್ತು. ಮಾಮ್, ತಾತ ಅವರು ಯಾರಿಗೂ ಗೊತ್ತಾಗ್ದಾಗ ಇಟ್ಟಿರೋ ಆಸ್ತಿ ವಿವರಗಳನ್ನೆಲ್ಲ ಬರ್ದಿಟ್ಟಿದಾರೋ ಏನೋ. ಎಷ್ಟೇ ಇದ್ರು ಒಂದಲ್ಲ ಒಂದ್ ಲಿಟಿಗೇಷನ್ ಇದ್ದೇ ಇರತ್ತಲ್ವಾ? ಮತ್ತೆ ಮಕ್ಕಳಾದ್ರೇನೆ ಕೋಟಿ ಬರತ್ತೆ ಅಂತ ಹೇಳಿದ್ರು. ಇದ್ರಲ್ಲಿ ಏನ್ ಬರ್ದಿದ್ಯೋ? ಇದನ್ನ ತೆಗಿಯೋಕ್ಕೂ ಮುಂಚೆ ಕುತೂಹಲ ಜಾಸ್ತಿ ಆಗೋಗಿದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಫೈಲು ಆಸ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಇದಕ್ ಮುಂಚೆ ಹೇಗಿದ್ರು ಹಾಗೆ ಇದ್ರು ಯಜಮಾನ್ರೆ. ಚೆನ್ನಾಗಿ ಯೋಚನೆ ಮಾಡು. ಏನಾದ್ರೂ 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 ವ್ಯತ್ಯಾಸ ಕಾಣಿಸ್ತಾ? ವ್ಯತ್ಯಾಸ ಅಂದ್ರೆ 2 ಕಾಲು ಹಿಂದಕ್ಕೆ ತಿರುಗಿ, ಕೈಗಳೆಲ್ಲ ಸೊಟ್ಟಾಗೆ. ಹಾಗ್ಯಾಕ್ರಿ ಇರತ್ತೆ? ಆತ್ಮನೇ ಬೇರೆ, ದೆವ್ವನೇ ಬೇರೆ. ಹೌದಾ? ಅನಾವಶ್ಯಕವಾಗಿ ಟಾಪಿಕ್ ಎತ್ತದ್ನ. ನೆನ್ಪಾಯ್ತು ಯಜಮಾನ್ರೆ. ಹೇಗಿದ್ಲು? ಆಸ್ ಇಟ್ ಇಸ್ ಆಗೇನಾ? ಮೊನ್ನೆ ನನಗೆ ಅವಳ ಆತ್ಮ ಕಾಣಿಸ್ಕೊಂಡಾಗ ಅವಳ ಕತ್ತಲ್ಲಿ ಶಂಕ ಇರಲಿಲ್ಲ. ಅದು ಅದು ಯಾಕೆ ಹಾಕಿ ಕೇಳಿದ್ರಿ ಯಜಮಾನ್ರೆ? ಶಂಕ ಕಾಣಿಸ್ತಿಲ್ಲ ಅಂತಂದ್ರೆ ಅದು ಮಿಸ್ ಆಗಿದೆ ಅಂತಾನೆ ಅಲ್ವಾ? ಅವಳೇ ಮಿಸ್ ಆಗಿದ್ದಾಳೆ. ಆ ಶಂಕ ಇದ್ರೆ ಎಷ್ಟು, ಹೋದ್ರೆ ಎಷ್ಟು ವಿಶಾಲು? ನಾನು ಖಂಡಿತವಾಗ್ಲೂ ಅದಕ್ಕೇನೋ ಒಂದು ಲಿಂಕ್ ಇರಬೇಕು ಮಾವ. ಒಂದ್ ವೇಳೆ ಆ ಶಂಕನ ಕೊಡು ಅಂತ ಕೇಳೋದಕ್ ಬರ್ತಾಳಾ ಏನು? ಮನೇಲಿ ನನ್ ಬಿಟ್ಟು ಯಾರು ಇಲ್ದೇ ಇರ್ಬೇಕಾದ್ರೆ ಬಂದ್ರೆ ನನ್ನ ಎದೆ ಹೊಡೆದೋಗತ್ತೆ ವಿಶಾಲು. ಮಾವ, ನಾನ್ ಜಸ್ಟ್ ಗೆಸ್ ಮಾಡ್ತಾ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲ ಯಜಮಾನ್ರೆ, ನೀವ್ ಹೇಳೋದ್ರಲ್ಲೂ ನಿಜ ಇದೆ. ಈ ಮನೇಲಿ ಹಾಗಾಕೂ ಸಾಧ್ಯತೆ ಇದೆ.